ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ವಾತಿ ಭಾನುಪ್ರಕಾಶ್ ಚಾನಲ್. ನಾವಿವತ್ತು ಪ್ರಯಾಗ್ರಾಜಲ್ಲಿದ್ದೀವಿ. ನಾವು ನಿನ್ನೆ ನೈಟೇ ಬಂದು ಸ್ಟೇ ಆದ್ವಿ ಹೋಟೆಲಲ್ಲಿ. ಪಕ್ಕದಲ್ಲಿ ಒಂದು ಕಿಚನ್ ಸಹ ಕೊಟ್ಟಿದ್ರು ಅಡುಗೆ ಮಾಡ್ಕೊಳ್ಳೋಕ್ಕೆ. ನೋಡಿ, ರೂಮ್ ಎಲ್ಲ ತುಂಬ ಮೆಸ್ಸಿ ಆಗಿಬಿಟ್ಟಿದೆ. ಎಲ್ಲ ರೆಡಿ ಆಗ್ತಿದ್ದಾರೆ. ಟಿಫನ್ ರೆಡಿ ಆಗಿದೆ. ಟಿಫನ್ ಮಾಡ್ಕೊಂಡು ಹೊರಟಿದ್ದೀವಿ ಸಂಗಮ ನೋಡೋಣ ಅಂತ. ರೋಡ್ಸ್ ಎಲ್ಲ ತುಂಬ ಚೆನ್ನಾಗಿ ಪೇಂಟಿಂಗ್ಸ್ ಮಾಡಿದ್ದಾರೆ. ತುಂಬ ಹಾಟ್ ಇದೆ ಕ್ಲೈಮೇಟ್ ಅಂತೂ ಇಲ್ಲಿ. ನಮ್ಮ ಟೆಂಪರೇಚರ್ಗೂ ಈ ಟೆಂಪರೇಚರ್ಗೂ ತುಂಬ ವ್ಯತ್ಯಾಸ ಇದೆ. ಇಲ್ಲಿ ಹೆವಿ ಸೆಕೆ, ಹ್ಯುಮಿಡಿಟಿ ಜಾಸ್ತಿ ಇದೆ. ಈವನ್ ಟ್ರಾಫಿಕ್ ಸಹ ಜಾಸ್ತಿ. ನೆನ್ನೆ 5 ಮಿನಿಟ್ಸ್ ಲೇಟ್ ಆಗಿದ್ರು ನಾವು ಟ್ರಾಫಿಕಲ್ಲೇ ಸ್ಟ್ರಕ್ ಆಗಬೇಕಾಗಿತ್ತು. ಅಷ್ಟು ಟ್ರಾಫಿಕ್ಕು. ನೋಡಿ ಹೇಗಿದೆ ಮನೆಗಳು, ಅಂಗಡಿಗಳೆಲ್ಲ. ಈ ಕಡೆ ನೋಡಿ, ಸಂಗಮ ರೀಚ್ ಆದ್ವಿ. ಈ ಪ್ರಯಾಗ್ರಾಜು ಕುಂಭಮೇಳ ಆಯ್ತಲ್ವಾ, ಇದೇ ಪ್ಲೇಸಲ್ಲಿ ಆಗಿದ್ದು. ನೀರು ತುಂಬ ಬ್ರೌನಿ ಆಗಿಬಿಟ್ಟಿದೆ, ಕ್ಲಿಯರೆನ್ಸ್ ಇಲ್ಲ. ಎಲ್ಲರೂ ಹೋಗ್ತಾ ಇದ್ವಿ ಬೋಟಲ್ಲಿ. 2 ಕಡೆನೂ ಬ್ಯಾಲೆನ್ಸ್ ಮಾಡಬೇಕು, ಇಲ್ಲಾಂದರೆ ಮುಳುಗೋ ಥರ ಫೀಲ್ ಆಗುತ್ತೆ. ಭಯ ಆಯಿತು ಹೋಗುವಾಗ. ನೋಡಿ, ಎಲ್ಲರೂ ಕೂತ್ಕೊಳ್ತಿದ್ದೀವಿ. ಇದು ಬೋಟ್ಗೆ ಹೋಗೋಕ್ಕೆ ಎಷ್ಟು ಚಾರ್ಜ್ ಮಾಡ್ತಾರೋ ಏನೋ ನನಗೆ ಸರಿಯಾಗಿ ಗೊತ್ತಿಲ್ಲ. ಮೇ ಬಿ 1000 ಅಂತ ಅಂದ್ಕೊಳ್ತೀನಿ. ಇದು ಬೋಟ್ ಅವರು ಕಾಂಟ್ರಾಕ್ಟ್ ಅಂತೆ, ಇದೆಲ್ಲ ಕಾಂಟ್ರಾಕ್ಟ್ ಬೇಸಿಸ್ ಅಂತೆ. ಅವರು ಒಬ್ಬೊಬ್ಬರಿಗೆ ಇಷ್ಟಿಷ್ಟು ಬೋಟ್ಸ್ ಅಂತ ಇರುತ್ತಂತೆ. ಇವರು ನಾನು ಕೇಳಿದ್ದಕ್ಕೆ ದಿನಕ್ಕೆ 3 ಟೈಮ್ಸ್ ಕರ್ಕೊಂಡು ಹೋಗ್ತಾರಂತೆ ಬೋಟಲ್ಲಿ. ನೋಡಿ ನೀರೆಲ್ಲ ಹೇಗಿದೆ. ಇವಳು ನನ್ನ ಚಿಕ್ಕ ಮಗಳು ಪರಿಣಿತ ಅಂತ. ನಾವು ಹೋಗಿ ಕೂತ್ಕೊಂಡ್ವಿ. ಮಳೆ ಸ್ಟಾರ್ಟ್ ಆಯಿತು. ಬರೋವಾಗ ಏನು ಮಳೆ ಇರಲಿಲ್ಲ, ಫುಲ್ಲು ಮಳೆ ಬರ್ತಾಯಿತ್ತು. ನೋಡಿ, ನನ್ನ ದೊಡ್ಡ ಮಗಳು ಮನ್ವಿತಾ. ನೋಡಿ ಹೇಗಿದೆ ನೀರು. ಇಲ್ಲಿ ಗಂಗಾ, ಯಮುನಾ, ಸರಸ್ವತಿ 3 ನದಿಗಳು ಸಂಗಮ ಆಗುತ್ತಂತೆ. ಸರಸ್ವತಿ ಕಾಣಲ್ವಂತೆ, ಅದು ಅಂದರೆ ಏನು ಒಳಗಡೆನೆ ಹರಿತಾಳಂತೆ, ಭೂಗತವಾಗಿ ಹರಿತಾಳಂತೆ. ಅದು ಕಣ್ಣಿಗೆ ಕಾಣಿಸಲ್ವಂತೆ. ಇಲ್ಲಿ ನೀರಲ್ಲಿ ಸ್ನಾನ ಸಹ ಮಾಡ್ತಾರೆ. ಇದು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಏನೇ ಪಾಪ ಮಾಡಿದರೂ ಕೂಡ ಇಲ್ಲಿ ಸ್ನಾನ ಮಾಡಿದ್ರೆ ಕಳ್ಕೊಳ್ತೀವಂತೆ, ಪಾಪ ಎಲ್ಲ ಕಳಿಯುತ್ತಂತೆ. ಸ್ನಾನ ನಮ್ಮಲ್ಲಿ ಎಲ್ಲರೂ ಮಾಡಲಿಲ್ಲ, 2-3 ಮಾಡಿದ್ರು. 2 ಬೋಟ್ ಮಧ್ಯೆ ಹಲ್ಗೆ ಹಾಕ್ಬಿಟ್ಟು ನಿಲ್ಲಿಸ್ಬಿಟ್ಟು ಸ್ನಾನ ಮಾಡಿಸ್ತಾರೆ. ಹಾಗೆ ನೋಡಿ, ನಾವು ಇಲ್ಲಿ ಒಂದು ದೇವಸ್ಥಾನ ಇತ್ತು, ಸೊ ನೋಡೋಣ ಅಂತ ಬಂದಿದ್ದೀವಿ. ಇದೆಲ್ಲ ನೋಡಿ ಹೇಗಿದೆ. ಇದು ಮಣಿಗಳು ಅವೆಲ್ಲ ಸಿಗುತ್ತೆ ಶಾಪಿಂಗ್ ಮಾಡೋದಕ್ಕೆ. ಈ ದೇವಸ್ಥಾನ ಬಂದ್ಬಿಟ್ಟು 2 ಫ್ಲೋರ್ಸ್ ಇದೆ. ಹೋಗ್ತಾ ಇದ್ದೀವಿ ನೋಡೋಣ ಅಂತ. ಫುಲ್ಲು ಎಲ್ಲ ಗೋಡೆಗಳ ಮೇಲೆಲ್ಲ ದೇವ್ರ ಕೆತ್ತನೆ ಮಾಡಿದ್ದಾರೆ, ಚೆನ್ನಾಗಿದೆ. ನೋಡಿ ಹೇಗಿದೆ. ಇದು ಕೆಳಗಡೆ ಬಂದು ಹೆಣ್ಣು ದೇವರು ಇದೆ ಒಂದು. ಬನ್ನಿ ನೋಡೋಣ. ನೋಡಿ ಹೆಣ್ಣು ದೇವರು. ಮೇಲೆ ಹೋಗ್ತಾ ಇದ್ದೀವಿ. ಇಲ್ಲಿ ವಾಲ್ಸಲ್ಲೆಲ್ಲ ತುಂಬ ಚೆನ್ನಾಗಿ ಪೇಂಟಿಂಗ್ಸ್ ಮಾಡಿದರೆ, ಎಲ್ಲ ಒಂದೊಂದು ಮೆಸೇಜ್ ಕೊಡುತ್ತೆ. ನೋಡಿ, ಇದು ವೆಂಕಟರಮಣ ಸ್ವಾಮಿ ಇದು ದೇವಸ್ಥಾನ. ಈಗ ಅದ್ರ ಮೇಲೆ ಹೋಗ್ತಾ ಇದ್ದೀವಿ. ಇದು ಲಾಸ್ಟು. ಇದು ನಟರಾಜ ಸ್ವಾಮಿ. ಇಲ್ಲಿ ಮೇನ್ ದೇವರು ಈಶ್ವರ ಇದೆ, ಲಿಂಗ ದೊಡ್ಡದಾಗಿದೆ, ಚೆನ್ನಾಗಿದೆ ನೋಡೋಕ್ಕೆ. ನೋಡಿ, ಎಲ್ಲ ಒಂದೊಂದು ವಿಗ್ರಹಗಳು ಕೆತ್ತನೆ ಮಾಡಿದ್ದಾರೆ. ನೋಡಿ ಈಶ್ವರ. ತುಂಬ ಚೆನ್ನಾಗಿದೆ ಮೇಲೆಯಿಂದ ವ್ಯೂ. ಹೇಗೆ ಕಾಣಿಸುತ್ತೆ ನೋಡಿ ಸಂಗಮ. ನನ್ನ ಮಗಳಂತೂ ಫುಲ್ ಎಂಜಾಯ್ ಮಾಡಿದ್ಲು, ಎಲ್ಲ ಮಕ್ಕಳ ಜೊತೆ ಸೇರ್ಕೊಂಡು. ಓವರಾಲ್ ಚೆನ್ನಾಗಿದೆ ನೋಡೋ ಪ್ಲೇಸೇ. ನೋಡಿ ಹೇಗೆ ಕಾಣಿಸುತ್ತೆ. ಇಲ್ಲೆಲ್ಲ ಲಿಂಗಗಳೆಲ್ಲ ಇಟ್ಟಿದ್ದಾರೆ. ಇವರು ಸ್ವಾಮೀಜಿ ಅನಿಸುತ್ತೆ, ಅವ್ರ ಬಗ್ಗೆ ಗೊತ್ತಿಲ್ಲ, ನಾನು ಕೇಳಿಲ್ಲ. ನಿಮ್ಗೆ ಹೇಳೋಣ ಅಂದರೆ ನೋಡಿ, ಇದೆಲ್ಲ ಶಾಪಿಂಗ್ ಮಾಡಬಹುದು ಹೊರಗಡೆ. ಮಣಿಗಳು, ತುಳಸಿ ಹಾರ, ಏನೇನೋ ಸಿಗುತ್ತೆ. ನಿಮ್ಗೆ ನನ್ನೆಲ್ಲ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.